ಯಾರು ಒಬ್ಬ ಮಂತ್ರಿ, ಕೇಂದ್ರದ ಮಂತ್ರಿ ಕೈಗೆ ಸಿಗದೇ ಕಷ್ಟ. ಎಂಪಿಗಳನ್ನ ನೋಡಿದ್ದೇನೆ, ನಮ್ಮ ಕರ್ನಾಟಕದಲ್ಲಿ 28 ಜನ ಎಂಪಿಗಳು ನಾನು ನೋಡಿದ್ದೇನೆ. ಸುಮಾರು 30 ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ. ಒಬ್ಬ ಮಂತ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಆದ್ರೆ ಸೋಮಣ್ಣ ಅವರ ಕಳಕಳಿ, ಜನಪರ ಕಳಕಳಿ ಇರೋಂಥದನ್ನ ನಾವಂತೂ ತುಮಕೂರು ಜಿಲ್ಲೆಯವರು ನಾವಂತೂ ಪುಣ್ಯ ಮಾಡಿದ್ದೇವೆ. ಇಂಥ ಒಬ್ಬ ಸಂಸದರನ್ನ ಪಡೆದಿರೋದು. ನಾನು ಎಷ್ಟೋ ಜನ ಸಂಸದರು ನೋಡಿದ್ದೇನೆ. ಗ್ರೇಟ್ ಮ್ಯಾನ್. ಸ್ವಲ್ಪ ಏನಪ್ಪ ಅಂದ್ರೆ ನೇರ ಹೇಳ್ತಿರ್ತಾರೆ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ, ನನಗೇನು ಭಯ ಇಲ್ಲ. ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳು ಸೋಮಣ್ಣವ್ರಿಗೆ. ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ನೇರ ಮಾತುಗಳಿಂದ ಇವತ್ತು ಅವ್ರಿಗೆ ತಪ್ಪಿದೆ. ಮುಂದಿನ ದಿನ ಖಂಡಿತ ಬರುತ್ತೆ. ನಾನು ಹೇಳ್ತೀನಿ, ಕರ್ನಾಟಕಕ್ಕೆ ಒಬ್ಬ ನಾಯಕನ ಹುಡುಕ್ತಾ ಇದ್ದಾರೆ. ಸಮರ್ಥ ನಾಯಕನ ಈ ರೀತಿಯ ಕೆಲಸ ಮಾಡುವಂತವರು ನಮ್ಮ ರಾಜ್ಯಕ್ಕೆ ಬೇಕು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸೋಮಣ್ಣನ ವೇದಿಕೆ ಮೇಲೆ ಹೊಗಳೋದಕ್ಕೆ ಹೇಳ್ತಿಲ್ಲ. ಇಂಥ ನಾಯಕ ಬೇಕು, ಕೆಲಸ ಮಾಡುವಂತ ನಾಯಕ ಬೇಕು. ಕರ್ನಾಟಕ ದೇಶದ 1ನೇ ಸ್ಥಾನದಲ್ಲಿ ಬಂದು ನಿಲ್ಲುವಂತ ಈ ತರ ಕಳಕಳಿರುವಂತ ನಾಯಕ ನಮಗೆ ಬೇಕು. ಇವತ್ತು ರಾಯದುರ್ಗ ಮತ್ತೆ ತುಮಕೂರು ರೈಲ್ವೆ ಇವತ್ತು ನಮಗೆ ಸುಮಾರು 10 ವರ್ಷದಿಂದ ಅದು ಯೋಜನೆ ಆಗಿತ್ತು. 30 ವರ್ಷದಿಂದ ಆ ಯೋಜನೆ ಆಗಿದೆ. ರಾಯದುರ್ಗ ಟು ತುಮಕೂರು